ಡೆವಿಲ್ ಈ ಮೂವಿ ದರ್ಶನ್ ಸರ್ನ ಈ ವರ್ಷದ ಮೊದಲ ಸಿನಿಮಾ. ಲಾಸ್ಟ್ ಟೈಮ್ ಕಾಟೇರ 29 ಡಿಸೆಂಬರ್ 2023ರಲ್ಲಿ ಥಿಯೇಟರ್ ಅಲ್ಲಿ ಒಳ್ಳೆ ಬ್ಲಾಸ್ಟ್ ಮಾಡಿತ್ತು. ಆಲ್ಮೋಸ್ಟ್ 2 ವರ್ಷ ಆಯ್ತು ಅಂತಾನೆ ಅನ್ಕೊಂತೀನಿ. ಕಾಟೇರ ಸಿನಿಮಾ ಕೂಡ ಅದೇ ರೀತಿನೇ ಇತ್ತು, ಒಳ್ಳೆ ಇಂಡಸ್ಟ್ರಿ ಕೊಡ್ತು, ಒಳ್ಳೆ ರೀತಿ ರೆಸ್ಪಾನ್ಸ್ ನ ಪಡ್ಕೊಳ್ತು. ಬಟ್ ನಾನ್ ಇನ್ನು ಈ ಸಿನಿಮಾನ ಇನ್ನು ನೋಡಿಲ್ಲ, ಸಾಕಷ್ಟು ಕಾರಣಾಂತರಗಳಿಂದ ಇನ್ನು ನೋಡೋದಕ್ಕೆ ಆಗಿಲ್ಲ. ಬಟ್ ಇವತ್ತು ಟಿಕೆಟ್ ನ ಬುಕ್ ಮಾಡಿದೀನಿ, ಇವತ್ತು ಸಿನಿಮಾನ ನೋಡೋದಕ್ಕೆ ಹೋಗ್ತೀನಿ. ನಾನು ಈ ಸಿನಿಮಾದ ರಿವ್ಯೂನ ಅಪ್ಲೋಡ್ ಮಾಡೋದಕ್ಕೆ ಹೋಗಿಲ್ಲ. ನೀವ್ ನೋಡಿರ್ತೀರ, ನಿಜವಾದ ಅಭಿಮಾನಿಗಳು ಏನ್ ಇರ್ತಾರಲ್ಲ ಅವರೆಲ್ಲ ಆಲ್ಮೋಸ್ಟ್ ಸಿನಿಮಾನ ನೋಡಿರ್ತಾರೆ ಅಂತಾನೆ ಅನ್ಕೊಳ್ತೀನಿ. ಅದರಲ್ಲೂ ಕೆಲವೊಂದಿಷ್ಟು ರಿವ್ಯೂವರ್ಗಳು ಬೇಗನೆ ರಿವ್ಯೂ ಅಪ್ಲೋಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ 50% ಸಿನಿಮಾ ಚೆನ್ನಾಗಿದೆ, ಇನ್ನು 50% ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ. ಇನ್ನು ಕೆಲವೊಂದಿಷ್ಟು ಜನ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಫ್ಯಾನ್ಸ್ ಗಳು. ಇನ್ನು ಕೆಲವೊಂದಿಷ್ಟು ಜನ ಸಿನಿಮಾ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗ್ಲಿಲ್ಲ ಅಂತ ಹೇಳ್ತಾ ಇದಾರೆ. ಬಿಡಿ, ಅದು ಅವ್ರವ್ರ ಒಪಿನಿಯನ್. ನಾನು ಸಿನಿಮಾನ ನೋಡಿದ್ಮೇಲೆ ನನಗೂ ಒಂದು ಒಪಿನಿಯನ್ ಬರುತ್ತೆ, ಆವಾಗ ನಿಮ್ಗೆ ಶೇರ್ ಮಾಡ್ತೀನಿ. ನಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಸಿನಿಮಾನ ಸಿನಿಮಾ ರೀತಿ ನೋಡಿ. ಕನ್ನಡದ ಯಾವುದೇ ಸಿನಿಮಾ ಆಗ್ಲಿ, ಕನ್ನಡದ ಸಿನಿಮಾಗಳು ಅಂತ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡಿ. ಅವಾಗ್ಲೇ ನಮ್ಮ ಕನ್ನಡದ ಸಿನಿಮಾಗಳು ಮುಂದೆ ಬರೋದು, ಮುಂದೆ ಬೆಳೆಯೋದು. ಸಿನಿಮಾನ ನೋಡಿ, ಸಿನಿಮಾನ ಎಂಜಾಯ್ ಮಾಡಿ. ಚೆನ್ನಾಗಿದೆ ಅಂತಂದ್ರೆ ಇನ್ನೊಬ್ರಿಗೆ ಹೇಳಿ, ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಹೋಗಿ ನೋಡಿ ಅಂತ. ಇಲ್ಲ ನಿಮಗೆ ಇಷ್ಟ ಆಗ್ಲಿಲ್ವಾ ಸಿನಿಮಾ, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ವಾ, ನೆಗೆಟಿವಿಟಿಯನ್ನ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ. ಸಿನಿಮಾದ ಕಂಟೆಂಟ್ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ. ಇದರಿಂದ ಸಿನಿಮಾಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಪ್ರೊಡಕ್ಷನ್ ತಂಡಕ್ಕೂ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ. ಹೌದು, ಈ ಡೆವಿಲ್ ಸಿನಿಮಾ ಫಸ್ಟ್ ಡೇ ಒಳ್ಳೆ ಕಲೆಕ್ಷನ್ ಮಾಡಿದೆ. 12 ಕೋಟಿ ಕಲೆಕ್ಷನ್ ಮಾಡಿ ಒಂದೊಳ್ಳೆ ದಾಖಲೆ ಮಾಡಿದೆ ಕರ್ನಾಟಕದಲ್ಲಿ. ಇದು ಇದೇ ರೀತಿ ಕಂಟಿನ್ಯೂ ಆಗ್ಲಿ, ಇದೇ ರೀತಿ ಒಳ್ಳೆ ಕಲೆಕ್ಷನ್ ಮಾಡ್ಲಿ ಡೆವಿಲ್ ಸಿನಿಮಾ. ಅದು ಒಂದ್ ಕಡೆ ಇರ್ಲಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಫ್ಯಾನ್ಸ್ ಗಳಿಗೆ ಇಲ್ಲಿ ಹೇಳೋದು ಏನಂತ ಅಂದ್ರೆ, ಎಂಜಾಯ್ ಮಾಡಿ, ಸಿನಿಮಾನ ನೋಡಿ, ಒಳ್ಳೆ ರಿವ್ಯೂಗಳನ್ನ ಕೊಡಿ. ಬಟ್ ಥಿಯೇಟರ್ ಗಳಲ್ಲಿ ರಿವ್ಯೂನ ಕೊಡೋರು ಕೆಲವೊಂದಿಷ್ಟು ಜನ, ಅಂದ್ರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಅಂಧಾಭಿಮಾನಿಗಳು ಬೇರೆ ನಟರುಗಳ ಹೆಸರನ್ನ ತಗೊಳ್ಳೋದು, ಅವರಿಗೆ ಬೈಯೋದು, ಬೇರೆ ಆಕ್ಟರ್ಗಳನ್ನ ಇಲ್ಲಿ ಮುಂದೆ ತರೋದು, ಅವರ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಅದ್ರ ಜೊತೆಗೆ ಹಾಡುಗಳನ್ನ ತಪ್ಪಾಗಿ ಹೇಳೋದು, ಕೆಲವೊಂದಿಷ್ಟು ದರ್ಶನ್ ಸರ್ನ ಡೈಲಾಗ್ಗಳನ್ನ ತಪ್ಪಾಗಿ ಹೇಳೋದು, ಈ ರೀತಿ ಮಾಡೋದ್ರಿಂದ ದರ್ಶನ್ ಸರ್ಗೂ ಕೆಟ್ಟ ಹೆಸರು. ಅದ್ರ ಜೊತೆಗೆ ದರ್ಶನ್ ಸರ್ನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಸಿನಿಮಾ 2 ವರ್ಷ ಆದ್ಮೇಲೆ ಬಂದಿದೆ, ತುಂಬಾನೇ ಎಕ್ಸೈಟ್ ಆಗಿದ್ದಾರೆ ಫ್ಯಾನ್ಸ್ ಗಳು. ಈ ರೀತಿ ಮಾಡೋದ್ರಿಂದ ಇನ್ನೂ ಕೆಟ್ಟ ಹೆಸರು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದ್ ಯಾಕೆ ಹೀಗ್ ಮಾಡ್ತಾರೋ ಗೊತ್ತಿಲ್ಲ, ಸುಮ್ನೆ ಮಾಡ್ತಾರೋ, ಇಲ್ಲ ಬೇಕು ಅಂತ ಮಾಡ್ತಾರೋ, ಇಲ್ಲ ಫ್ಯಾಮ್ಗೋಸ್ಕರ ತಗೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ತುಂಬಾನೇ ಎಕ್ಸೈಟ್ ಆಗಿದ್ದಾರೆ ಫ್ಯಾನ್ಸ್ ಗಳಂತೂ. ನಾನಂತೂ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಬಗ್ಗೆ. ಯಾಕೆ ಅಂದ್ರೆ ಆ ಟ್ರೈಲರ್ ನ ನೋಡಿದ್ಮೇಲೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಆ ಟ್ರೈಲರ್ ಕಟ್ ಅಲ್ಲಿ ಆ ತೋರಿಸಿರುವಂತ ಸೀನ್ ಗಳಲ್ಲಿ, ಕೆಲವೊಂದಿಷ್ಟು ಸೀನ್ ಗಳಲ್ಲಿ ಸಾಕಷ್ಟು ಹಿಡನ್ ಗಳನ್ನ ಇಟ್ಟಿದ್ದಾರೆ ಅಂತ ಅನಿಸ್ತು ಟ್ರೈಲರ್ ನಲ್ಲಿ. ಹಾಗಾಗಿ ಈ ಸಿನಿಮಾ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿದ್ದೀನಿ. ಯಾಕಂದ್ರೆ 2 ವರ್ಷ ಮೇಲಾಯ್ತು ಸಿನಿಮಾ ಬಂದು ದರ್ಶನ್ ಸರ್ ಅವ್ರದ್ದು. ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಲ್ಲ, ಎಲ್ಲಾ ಫ್ಯಾನ್ಸ್ ಗಳು ಇಟ್ಕೊಂಡಿರ್ತಾರೆ. ಹಾಗಾಗಿ ನಾನು ಕೂಡ ಈ ಟ್ರೈಲರ್ ನೋಡಿದಾಗ ತುಂಬಾನೇ ಇಷ್ಟ ಆಗಿತ್ತು, ಹಾಗಾಗಿ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿದ್ದೀನಿ. ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಈ ಸಿನಿಮಾದ ಬಗ್ಗೆ ರಿವ್ಯೂ ಬೇಕಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಸಿನಿಮಾನ ನೋಡಿದ್ರೆ ನಿಮಗೆ ಹೇಗ್ ಅನಿಸ್ತು ಸಿನಿಮಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ, ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ಈ ವಿಡಿಯೋ ತುಂಬಾ ಫ್ಯಾನ್ಸ್ ಗೆ ರೀಚ್ ಆಗುತ್ತೆ, ಒಂದ್ ಒಳ್ಳೆ ಕಂಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ